ಇನ್ನು ಇದೇ ಬಾಣಂತಿಯರ ಸಾವಿನ ವಿಚಾರ ನಾಳೆ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲೂ ಕೂಡ ಸದ್ದು ಮಾಡಲಿದೆ. ಬಾಣಂತಿಯರ ಸಾವಿನ ವಿಚಾರ ಮತ್ತು ವಕ್ಫ್ ವಿವಾದವನ್ನೇ ಮುಂದಿಟ್ಟು ಸರ್ಕಾರದ ಮೇಲೆ ಮುಗಿಬೀಳೋದಕ್ಕೆ ಬಿಜೆಪಿ ರಣತಂತ್ರವನ್ನು ರೂಪಿಸಿದೆ. ಅಷ್ಟೇ ಅಲ್ಲದೆ ಯತ್ನಾಳ್ರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಸದನಕ್ಕೆ ಧುಮುಕೋದಕ್ಕೆ ರೆಡಿಯಾಗಿದ್ದಾರೆ. ಹಾಗಾದ್ರೆ ನಾಳೆಯಿಂದ ಆರಂಭವಾಗ್ತಿರುವಂತಹ ಸದನದಲ್ಲಿ ಕದನ ಹೇಗಿರುತ್ತೆ? ಬನ್ನಿ ರಿಪೋರ್ಟ್ ನೋಡೋಣ. ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ. ಸರ್ಕಾರದ ವಿರುದ್ಧ ಪಂಚ ಅಸ್ತ್ರ ಹೂಡಿದ ಕಮಲ ಪಡೆ. ಬಾಣಂತಿಯರ ಸಾವು, ಶಿಶುಗಳ ಮಾರಣಹೋಮ, ವಕ್ಫ್ ವಿವಾದ, ಮೂಡ ಅಕ್ರಮ, ವಾಲ್ಮೀಕಿ ನಿಗಮದ ಹಗರಣ, ಅಬಕಾರಿ ಇಲಾಖೆ ಭ್ರಷ್ಟಾಚಾರ, ಹೀಗೆ ಒಂದ ಎರಡ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಸಾಲು ಸಾಲು ಬಾಣಗಳು ಬಿಜೆಪಿಯ ಬತ್ತಳಿಕೆಯಲ್ಲಿದೆ. ಆದರೆ ಬಿಜೆಪಿಗೆ ಬಿಸಿ ತುಪ್ಪವಾಗಿರೋ ಯತ್ನಾಳ್ ಸದನದಲ್ಲಿ ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದು ಕಮಲ ಪಡೆಗೆ ಆತಂಕ ತಂದೊಡ್ಡಿದೆ. ಹೀಗಾಗಿ ಫೀಲ್ಡ್ಗಿಳಿದಿರೋ ವಿಪಕ್ಷ ನಾಯಕ ಆರ್ ಅಶೋಕ್ ಯತ್ನಾಳ್ರನ್ನೇ ವಿಶ್ವಾಸಕ್ಕೆ ತೆಗೆದುಕೊಂಡು ಸದನದಲ್ಲಿ ಯುದ್ಧಕ್ಕಿಳಿದು ಸರ್ಕಾರಕ್ಕೆ ಕೆಡ್ಡ ತೊಡಲು ಸಜ್ಜಾಗಿದ್ದಾರೆ. ಆಂತರಿಕ ಕಚ್ಚಾಟ ಬದಿಗಿಟ್ಟು ಸದನದಲ್ಲಿ ಬಿಜೆಪಿ ಹೋರಾಟ. ಎಸ್, ಬಿಜೆಪಿ ರೆಡಿ ಮಾಡಿಕೊಂಡಿರೋ ಬಾಣಗಳಿಗೆ ಕಾಂಗ್ರೆಸ್ ನಾಯಕರು ಕೊರೋನಾ ಹಗರಣದ ವೈರಸ್ ಸಿದ್ಧ ಮಾಡಿಟ್ಕೊಂಡಿದೆ. ಅಷ್ಟೇ ಅಲ್ಲ, ವಕ್ಫ್ ವಿಚಾರ ಮುಂದಿಟ್ರೆ ಯತ್ನಾಳ್ ಪ್ರತ್ಯೇಕ ಹೋರಾಟ ಪ್ರಸ್ತಾಪಿಸಿ ತಿವಿಯೋ ಸಾಧ್ಯತೆ ಇದೆ. ಇದನ್ನರಿತ ಬಿಜೆಪಿ ನಾಯಕರು ಯತ್ನಾಳ್ರನ್ನೇ ವಿಶ್ವಾಸಕ್ಕೆ ತೆಗೆದುಕೊಂಡು ಸದನದಲ್ಲಿ ಹೋರಾಡಲು ಕೌಂಟರ್ ಪ್ಲಾನ್ ಮಾಡಿದ್ದಾರೆ. ಇದಕ್ಕೆ ಯತ್ನಾಳ್ ಕೂಡ ಜೈ ಅಂದಿದ್ದಾರೆ. ನಮ್ಮ ಆಂತರಿಕ ಜಗಳ ಏನೇ ಇರಲಿ, ರಾಜ್ಯದ ಹಿತಾಸಕ್ತಿಗಾಗಿ ಆರ್ ಅಶೋಕ್ ನೇತೃತ್ವದಲ್ಲೇ ಹೋರಾಟ ಮಾಡ್ತೀವಿ ಎಂದಿದ್ದಾರೆ. ಯಾವುದೇ ನಮ್ಮ ಆಂತರಿಕವಾದಂಥ ಸಮಸ್ಯೆ ಇರ್ಬೋದು, ನಾವು ಈ ರೀತಿ ಕಚ್ಚಾಟ ಜಗಳಾಟಕ್ಕೆ ಅವಕಾಶ ಕೊಡದೆ ರಾಜ್ಯದ ಅಭಿವೃದ್ಧಿ, ರಾಜ್ಯದ ಸಮಸ್ಯೆಗಳ ಬಗ್ಗೆ ಎಲ್ಲರೂ ಒಟ್ಟಾಗಿ ಒಂದಾಗಿ ನಮ್ಮ ಏನು ವಿರೋಧ ಪಕ್ಷ ನಾಯಕರಾದ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ದಿನಾಲೂ ಸಭೆ ಮಾಡ್ತೀವಿ. ದಿನ ಯಾವ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕು ಅದು ಗಂಭೀರವಾಗಿ ಚರ್ಚೆಯನ್ನು ಮಾಡ್ತೀವಿ. ಹೀಗೆ ಹೇಳಿರೋ ಯತ್ನಾಳ್ ತಮ್ಮ ಮಾತಿನ ಬಾಣವನ್ನ ಸರ್ಕಾರದತ್ತ ತಿರುಗಿಸಿದ್ದಾರೆ. ಸರ್ಕಾರದಲ್ಲಿ ಅಭಿವೃದ್ಧಿ ಕುಸಿದಿದೆ, ಈಡಿದು ಏನಾದ್ರೂ ಆದ್ರೆ ಸಿದ್ದರಾಮಯ್ಯರದ್ದು ಕೊನೆ ಅಧಿವೇಶನ ಆಗಬಹುದು ಅಂದಿದ್ದಾರೆ. ಇದಕ್ಕೆ ಸಚಿವ ಚಲುವರಾಯಸ್ವಾಮಿ ಕೌಂಟರ್ ಕೊಟ್ಟಿದ್ದು ಯತ್ನಾಳ್ಗೆ ಪುರ್ಸೊತ್ತಿಲ್ಲ ಅಂತ ಕಾಲೆಳೆದಿದ್ದಾರೆ. ಮುಖ್ಯಮಂತ್ರಿ ಇದೇ ಬಿಡ್ತಾರ ಹಂಗೆ ಭವಿಷ್ಯ ಹೇಳುದಿಲ್ಲ. ಯಾಕಂದ್ರೆ ಭಾಳ ಮಂದಿ ಹೇಳ್ಯಾರ ಏನೂ ಅಂತ ಆಗುದಿಲ್ಲ. ಅವ್ರು ಕಾಂಗ್ರೆಸ್ನವರು ಅವ್ರನ್ನ ಯಾವ ಇಳಿಸ್ಬೇಕತ್ತಾರೋ ಬಿಡ್ಬೇಕತ್ತಾರೋ ಏನೋ ಯಾವುದು ಕಡೆಗೆ ಕಾನೂನಾತ್ಮಕವಾಗಿ ನಾಳೆ ಇಡಿಗಿಡಿದು ಏನಾರು ಆದರೆ ಏನಾರು ಆಗ್ಬೋದು, ಕೊನೆ ಅಧಿವೇಶನ ಆಗ್ಬೋದು. ವಿವಾದ ನೀವು ಉದ್ದೇಶಪೂರ್ವಕವಾಗಿ ಈ ಅಧಿವೇಶನ ನಡೀರಂತೆ ಮಾಡೋ ಉದ್ದೇಶದಿಂದ ಈ ಯತ್ನಾಳರು ಏನು ಮಾತಾಡ್ತಾರೆ, ಅವ್ರ ಪಕ್ಷದ ಬಗ್ಗೆ ಹೋರಾಟ ಮಾಡೋದು ಒಂದು ಕಡೆ, ಇನ್ನೊಂದು ಕಡೆ ಸರ್ಕಾರದ ವಿರುದ್ಧ ಏನು ಪಾಪ ಅವ್ರಿಗೂ ಪುರ್ಸತ್ತಿಲ್ಲ, ಬ್ಯುಸಿ. ನಾಯಕರ ವಾಕ್ಸಮರ ಏನೇ ಇರಲಿ, ನಾಳೆ ಸದನದಲ್ಲಿ ಗುದ್ದಾಡಲು ಎರಡೂ ಪಕ್ಷಗಳು ಸನ್ನದ್ಧವಾಗಿವೆ. ಹಾಗಿದ್ರೆ ಉಭಯ ಪಕ್ಷಗಳ ಬಳಿ ಯಾವೆಲ್ಲ ಅಸ್ತ್ರಗಳಿವೆ ಅನ್ನೋದನ್ನ ನೋಡೋದಾದ್ರೆ, ಬಳ್ಳಾರಿಯಲ್ಲಿ 5 ಬಾಣಂತಿಯರು ಸಾವನ್ನ ಪ್ರಸ್ತಾಪಿಸಲು ಬಿಜೆಪಿ ಸಜ್ಜಾಗಿದೆ. ಮೃತರ ಕುಟುಂಬದವರಿಗೆ 1 ಕೋಟಿ ಪರಿಹಾರದ ಜೊತೆಗೆ ಲೋಕಾಯುಕ್ತ ತನಿಖೆಗೆ ಆಗ್ರಹಿಸಿದೆ. ಇದಕ್ಕೆ ಆಡಳಿತಾರೂಢ ಕಾಂಗ್ರೆಸ್ ಕೂಡ ಪ್ರತ್ಯಸ್ತ್ರ ರೆಡಿ ಮಾಡಿಕೊಂಡಿದ್ದು, ಕೇಂದ್ರದ ಲ್ಯಾಬೋರೇಟರಿ ನೀಡಿದ ಸ್ಯಾಂಪಲ್ನಿಂದ ಹೀಗಾಯಿತು ಅಂತ ಆರೋಪಿಸಲು ಸಜ್ಜಾಗಿದೆ. 22 ಬ್ಯಾಚ್ಗಳ ಐವಿ ಸ್ಯಾಂಪಲ್ಸ್ ರಿಜೆಕ್ಟ್ ಆಗಿತ್ತು. ಆದರೆ ಇದೇ ಐವಿಗಳು ಕೇಂದ್ರದ ಲ್ಯಾಬೋರೇಟರಿಗಳಲ್ಲಿ ಪಾಸ್ ಆಗಿದ್ವು ಅಂತ ಕೌಂಟರ್ ಕೊಡಲು ರೆಡಿಯಾಗಿದೆ. ಇನ್ನು ರೈತರ ಜಮೀನಿನಲ್ಲಿ ವಕ್ಫ್ ಹೆಸರು ಉಲ್ಲೇಖ ವಿಚಾರ ಕೇಸರಿ ಕಲಿಗಳಿಗೆ ಮತ್ತೊಂದು ಪ್ರಮುಖ ಅಸ್ತ್ರವಾಗಿದೆ. ಇದೇ ವಿಚಾರಕ್ಕೆ ಬಿಜೆಪಿ ನಾಯಕರು ಪ್ರತಿಭಟಿಸಿದ್ದಾರೆ. ಯತ್ನಾಳ್ ಬಣ, ವಿಜಯೇಂದ್ರ ಟೀಮ್, ಆರ್ ಅಶೋಕ್ ಸೇರಿ ಬಿಜೆಪಿ ನಾಯಕರು ರೈತರ ಬಳಿ ವಕ್ಫ್ ವಿಚಾರವಾಗಿ ಮಾಹಿತಿ ಸಂಗ್ರಹಿಸಿದ್ದು ಇದನ್ನ ಸದನದ ಮುಂದಿಡಲಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಕಲಿಗಳು ಪ್ರತ್ಯಸ್ತ್ರ ಸಿದ್ಧಪಡಿಸಿಕೊಂಡಿದ್ದು, ಬಿಜೆಪಿ ಅವಧಿಯಲ್ಲಿಯೇ ರೈತರಿಗೆ ಹೆಚ್ಚು ನೋಟಿಸ್ ನೀಡಲಾಗಿದೆ, ನಿಮ್ಮ ಅವಧಿಯಲ್ಲಿ ನೋಟಿಸ್ ನೀಡಿದಾಗ ಎಲ್ಲಿ ಹೋಗಿದ್ರಿ ಅಂತ ತಿರುಗೇಟು ಕೊಡಲಿದ್ದಾರೆ. ಅಲ್ಲದೆ ಯಾರ ಅವಧಿಯಲ್ಲಿ ಎಷ್ಟು ರೈತರಿಗೆ ನೋಟಿಸ್ ಎಂಬುದರ ಕುರಿತು ಅಂಕಿ ಅಂಶಗಳನ್ನು ಕೂಡ ಸಿದ್ಧಪಡಿಸಿಕೊಂಡಿದ್ದಾರೆ. ಇದಿಷ್ಟೇ ಅಲ್ಲ, ವಾಲ್ಮೀಕಿ ನಿಗಮ, ಮೂಡ ಅಕ್ರಮ ವಿಷಯವನ್ನು ಕೂಡ ಕಮಲ ಪಡೆ ಸದನದಲ್ಲಿ ಅಸ್ತ್ರವನ್ನಾಗಿ ಬಳಸಿಕೊಳ್ಳಲಿದೆ. ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದು ರಾಜೀನಾಮೆಗೆ ಒತ್ತಾಯಿಸುವ ಸಾಧ್ಯತೆ ಇದೆ. ಕೋಟ್ಯಾಂತರ ಭ್ರಷ್ಟಾಚಾರದಲ್ಲಿ ಸರ್ಕಾರ ತೊಡಗಿಕೊಂಡಿದೆ ಅಂತ ಕಿಡಿಕಾರಲಿದ್ದಾರೆ. ಇದಕ್ಕೆ ಆಡಳಿತಾರೂಢ ಕಾಂಗ್ರೆಸ್ ನಾಯಕರು ಕೊರೋನಾ ಬಾಣ ಬಿಡಲಿದ್ದಾರೆ. ಬಿಜೆಪಿ ಅವಧಿಯಲ್ಲಿ ನಡೆದಿದೆ ಎನ್ನಲಾದ ಕೋವಿಡ್ ಅಕ್ರಮವನ್ನ ಪ್ರಸ್ತಾಪಿಸಲಿದ್ದಾರೆ. ಪಿಪಿಇ ಕಿಟ್ ಖರೀದಿಯಲ್ಲಿ ಕೋಟ್ಯಾಂತರ ರೂಪಾಯಿ ಅಕ್ರಮ ನಡೆದಿದೆ, ಜನರ ಜೀವದ ಜೊತೆ ಆಟವಾಡಿದ್ದೀರೆಂದು ತಿರುಗೇಟು ಕೊಡಲಿದ್ದಾರೆ. ಕೋವಿಡ್-19 ನಲ್ಲಿ ಯಾರು ಮಾಡಿರೋದು, ಯಾರಪ್ಪ ಮಾಡಿರೋದು? ಅವರು ಮಾಡಿದಾರಲ್ಲ, ಕಳಪೆ ಔಷಧಿಗಳನ್ನು
ಪರ್ಚೇಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, 1ಕ್ಕೆ 10ರಷ್ಟು ಕೊಟ್ಟು ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದಾರೆ. ಟೆಂಡರ್ ಖರೀದಿನೇ ಮಾಡ್ಕೊಂಡಿದ್ದಾರೆ. ಗೊತ್ತಾಯ್ತಾ? ಸೊ ಅದು ಕನ್ಸರ್ನ್ ಮಿನಿಸ್ಟ್ರು, ಚೀಫ್ ಮಿನಿಸ್ಟ್ರು ರೆಸ್ಪಾನ್ಸಿಬಲ್. ಬಹುಶಃ ಬೇರೆ ಏನು ಕೆಲಸ ಇಲ್ಲ. ಆ ರೀತಿ ತನಿಖೆಗಳು ಮಾಡೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ. 4 ವರ್ಷಗಳ ಹಿಂದಿನ ಹಳೆ ಕಥೆಗಳನ್ನ ತಗೊಂಡು ತನಿಖೆ ಮಾಡಿಸೋದ್ರಿಂದ ಅವ್ರು ಮಾಡಲಿ. ಅದಕ್ಕೆ ಸರ್ಕಾರ ಅದಕ್ಕೆ ಸರ್ವ ಸ್ವತಂತ್ರರಿದ್ದಾರೆ. ಯಾವುದೇ ರೀತಿ ಬೇಕಾದ್ರೆ ತನಿಖೆ. ಸರ್ಕಾರಕ್ಕೆ ತಟ್ಟಲಿದೆ 2A ಮೀಸಲಾತಿ ಬಿಸಿ. ನಾಯಕರ ಯುದ್ಧಕ್ಕೆ ಬೆಳಗಾವಿಯ ಸುವರ್ಣಸೌಧ ಸಾಕ್ಷಿಯಾಗಲಿದೆ. ಸುವರ್ಣಸೌಧದಲ್ಲಿ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಊಟ, ವಸತಿ, ಕಚೇರಿ ಸೇರಿ ಎಲ್ಲಾ ಹಂತದಲ್ಲಿ ಸಿದ್ಧತೆ ನಡೆದಿದೆ. 2750 ಕೊಠಡಿಗಳಲ್ಲಿ ಸಚಿವರು, ಶಾಸಕರು, ಅಧಿಕಾರಿಗಳಿಗೆ 6 ಕಡೆ ವಸತಿ ವ್ಯವಸ್ಥೆ ಮಾಡಲಾಗಿದೆ. ಬಂದೋಬಸ್ತಿಗೆ 6000 ಪೊಲೀಸರನ್ನ ನಿಯೋಜಿಸಲಾಗಿದೆ. ಇದರ ಜೊತೆ 2A ಮೀಸಲಾತಿ ಬಿಸಿಯೂ ಸರ್ಕಾರಕ್ಕೆ ತಟ್ಟುವ ಸಾಧ್ಯತೆ ಇದೆ. ಕಿರಣ್ ಹನಿಯರ್ಕ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಳಗಾವಿ.